ಸ್ನೇಹಿತರೆ ನಮಸ್ಕಾರ. ಶನಿವಾರ ಮತ್ತು ಭಾನುವಾರ ಬಂದರೆ ಸಾಕು ಟಿವಿ ಸ್ಕ್ರೀನ್ ಮುಂದೆ ಕುಳಿತು ನನ್ನ ಪ್ರೀತಿಯ ಕನ್ನಡದ ಮನಸ್ಸುಗಳಿಗೆ ನಿಮ್ಮ ಅನುಪಮ ಮಾಡುವ ಪ್ರೀತಿಯ ನಮಸ್ಕಾರ ಅನ್ನುವಂಥ ಮಾತುಗಳನ್ನು ಕೇಳಿ ಅಭ್ಯಾಸವಾಗಿದ್ದಂಥ ಕನ್ನಡಿಗರಿಗೆ ಈಗೊಂದು ಶಾಕಿಂಗ್ ಸುದ್ದಿ ಬಂದಿದೆ. ಬಹುಶಃ ನೀವ್ಯಾರು ಕೂಡ ಆಲೋಚನೆಯನ್ನು ಕೂಡ ಮಾಡದ ಅಥವಾ ಯಾರು ಕೂಡ ಊಹೆಯನ್ನು ಕೂಡ ಮಾಡದಂಥ ನಿರ್ಧಾರವನ್ನ ಕನ್ನಡದ ಪ್ರಖ್ಯಾತ ನಿರೂಪಕಿ ಕಮ್ ನಟಿಯೂ ಕೂಡ ಆಗಿರುವಂತಹ ಅನುಪಮ ಅವರು ತೆಗೆದುಕೊಂಡಿದ್ದಾರೆ. ಕಳೆದ 8 ವರ್ಷಗಳಿಂದ ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ನಿರೂಪಕಿಯಾಗಿ ಲಕ್ಷಾಂತರ ಮನೆಗಳ ಮನವನ್ನ ಗೆದ್ದಿದ್ದಂತಹ ನಟಿ ಆಂಕರ್ ಅನುಪಮ ಆನಂದಕುಮಾರ್ ಅವರು ತಮ್ಮ ಸುದೀರ್ಘವಾದಂತಹ ನಿರೂಪಣಾ ಪಯಣಕ್ಕೆ ಅಧಿಕೃತವಾದಂತಹ ಬಾಯನ್ನ ಹೇಳಿದ್ದಾರೆ. ತಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ನಲ್ಲಿ ಬರೋಬ್ಬರಿ 33 ನಿಮಿಷಗಳ ಸುದೀರ್ಘ ಪ್ರೀತಿಯ ವಿದಾಯ ಅನ್ನುವಂಥ ವಿಡಿಯೋವನ್ನು ಹಂಚಿಕೊಂಡಿರುವಂಥ ಅನುಪಮ ಅವರು ತಮ್ಮ 8 ವರ್ಷಗಳ ಈ ಸುಂದರ ಪಯಣ, ತಾವು ಅನುಭವಿಸಿದಂಥ ಕಷ್ಟಗಳು, ತಮಗೆ ಸಿಕ್ಕಂತ ಪ್ರೀತಿ ಹಾಗೂ ನಿರೂಪಣೆಯಿಂದ ದೂರ ಸರಿಯೋದಕ್ಕೆ ನಿಜವಾದಂಥ ಕಾರಣ, ಮುಂದೇನು ಮಾಡ್ತಾರೆ ಅನ್ನೋದನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ? ಅನುಪಮ ಅವರು ಇಂಥದ್ದೊಂದು ಶಾಕಿಂಗ್ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಅನುಶ್ರೀ ಬಿಟ್ರೆ ಅನುಪಮನೇ ಅನ್ನುವಂತಹ ಕಾಲದಲ್ಲಿ ಅನುಪಮ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಏನಾದರೂ ಒಂದು ಘಟನೆ ನಡೆದಿರಬೇಕಲ್ವಾ? ಆ ಘಟನೆ ಏನು? ಎಲ್ಲವನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದು 2018 ಜೂನ್ 22ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆದಂತಹ ಬೃಹತ್ ಇವೆಂಟ್ ಒಂದರ ಮೂಲಕ ಅನುಪಮ ತಮ್ಮ ಆಂಕರಿಂಗ್ ಪಯಣವನ್ನ ಶುರು ಮಾಡ್ತಾರೆ. ಆದ್ರೆ ಮೇ 5ನೇ ತಾರೀಕು 2026ರಂದು ಅವರು ಅದೇ ವೇದಿಕೆಯಿಂದ ಕೆಳಗಿಳಿದು ಆ ದಿನವೇ ತಮ್ಮ ಆಂಕರಿಂಗ್ ಜರ್ನಿಯ ಕೊನೆ ದಿನ ಆಗ್ತದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಊಹಿಸಿರ್ಲಿಲ್ಲ, ನಾವು ಕೂಡ ಊಹಿಸಿರ್ಲಿಲ್ಲ. ಅಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ. ಹೌದು, ತಮ್ಮ ಈ ಸುದೀರ್ಘ ಪಯಣದ ಕುರಿತು ಮಾತನಾಡ್ತಾ ಅನುಪಮ ನೆನಪಿಸಿಕೊಂಡಂತಹ ಪ್ರಮುಖ ವಿಚಾರಗಳು, ಹಾಗೇನೆ ಅವರು ಹಂಚಿಕೊಂಡಂತಹ ಕೆಲವು ಒಂದು ವಿಶೇಷವಾದಂತಹ ಘಟನೆಗಳಾಗಿರ್ಬೋದು, ಹಾಗೇನೆ ಅವರ ಬದುಕನ್ನು ಬದಲಾಯಿಸಿದಂಥ ಕೆಲವೊಂದು ಟರ್ನಿಂಗ್ ಪಾಯಿಂಟ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗ ನೆನೆಸ್ಕೊಂಡಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಜೊತೆಯಾದವರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಟಾಕ್ ಬ್ಯಾಕ್ ಮತ್ತು ಕನ್ನಡದ ಒಂದು ಪದಗಳನ್ನ ಹೇಗೆ ಸ್ಪಷ್ಟವಾಗಿ ನಾವು ಉಚ್ಚರಿಸಬೇಕು ಅನ್ನೋದನ್ನು ಕೂಡ ಕಲಿಸಿದಂತಹ ಗುರುಗಳ ಬಗ್ಗೆ ಅನುಪಮ ಆರಂಭದಲ್ಲೇ ನೆನಪಿಸಿಕೊಳ್ಳುತ್ತಾರೆ. ಆರಂಭದಲ್ಲಿ ನನಗೆ ಹೆಡ್ಗೇರ್ ಅಥವಾ ಟಾಕ್ ಬ್ಯಾಕ್ ಬಳಸಿ ಹೇಗೆ ಮಾತನಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಪ್ರೊಡಕ್ಷನ್ ಹೆಡ್ ಆಗಿದ್ದಂತಹ ಪರಮೇಶ್ವರ್ ಗುಂಡ್ಕಲ್ ಸರ್ ಅವರು ನನ್ನನ್ನು ಆಫೀಸ್ಗೆ ಕರೆಸಿ ಪಕ್ಕದ ಕ್ಯಾಬಿನ್ನಿಂದ ಫೋನ್ ಮಾಡಿ ಟಾಕ್ ಬ್ಯಾಕ್ನನ್ನು ತೆಗೆದುಕೊಂಡು ಹೇಗೆ ಮಾತನಾಡಬೇಕು ಅಂತ ಹೇಳ್ಬಿಟ್ಟು ತರಬೇತಿಯನ್ನು ಕೊಡ್ತಾರೆ. ನನ್ನ ಕನ್ನಡವನ್ನು ತಿದ್ದಿ ನನ್ನನ್ನು ಒಬ್ಬ ಯಶಸ್ವಿ ಆಂಕರ್ ಆಗಿ ರೂಪಿಸುವಂತಹ ಜರ್ನಿಯಲ್ಲಿ ಪ್ರಮುಖರು ಯಾರು ಅಂತ ಹೇಳಿ ಕೇಳಿದ್ರೆ ಅದು ಸರ್ ಅನ್ನೋದನ್ನು ಇವತ್ತಿಗೂ ಕೂಡ ನೆನಪಿಸಿಕೊಳ್ಳುತ್ತಾರೆ ಅನುಪಮ. ಇದನ್ನು ಹೊರತುಡಿದ್ರೆ ಆರ್ಥಿಕ ಭದ್ರತೆ, ನನ್ನನ್ನು ಆರ್ಥಿಕವಾಗಿ ಸ್ಟ್ರಾಂಗ್ ಮಾಡಿದ್ದು ಕೂಡ ನನ್ನ ನಟನ ವೃತ್ತಿ ಅಲ್ಲ, ಬದಲಿಗೆ ನನ್ನ ನಿರೂಪಣಾ ವೃತ್ತಿ ಅನ್ನೋದನ್ನ ಹೆಮ್ಮೆಯಿಂದ ಅನುಪಮ ಹೇಳಿಕೊಡ್ತಾರೆ. ಇನ್ನು ಕಿವಿಮಾತು ಹೇಳ್ತಾ ಇದ್ದಂತಹ ಹಿನ್ನೆಲೆ ಧ್ವನಿಗಳು ಅನ್ನುವಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ವೇದಿಕೆ ಮೇಲೆ ನಿರೂಪಕರು ಕಾಣಿಸ್ತಾರೆ, ಆದ್ರೆ ನಾವು ಹೇಳುವಂತ ಪ್ರತಿ ಪದದ ಹಿಂದೆ ಟಾಕ್ ಬ್ಯಾಕ್ ನಲ್ಲಿ ಸತತವಾಗಿ ಮಾರ್ಗದರ್ಶನ ಕೊಡ್ತಾ ಇದ್ದಂತ ನಿರ್ದೇಶಕರುಗಳಾದಂಥ ರವಿ, ಪ್ರಕಾಶ್, ವಿಕ್ಕಿ, ನಾಗ್ಸ್, ಅಭಯ್ ಮುಂತಾದಂಥ ಟೆಕ್ನಿಷಿಯರ ಶ್ರಮ ದೊಡ್ಡದಿದೆ ಅನ್ನೋದನ್ನು ಕೂಡ ನೆನಪಿಸಿ ಕೊಡ್ತಾರೆ ಅನುಪಮ. ಇನ್ನು ಕಲಾವಿದರ ಜೀವನ ಹೊರಗಡೆಯಿಂದ ಎಷ್ಟು ರಂಗಾಗಿ ಕಾಣಿಸ್ತಿದೆಯೋ ಒಳಗಡೆಯಿಂದ ಅಷ್ಟೇ ಕಠಿಣವಾಗಿ ಇರುತ್ತದೆ ಅನ್ನೋದಕ್ಕೆ ಅನುಪಮ ಹಂಚಿಕೊಂಡಂತ ಈ ಘಟನೆಯೂ ಕೂಡ ಸಾಕ್ಷಿಯೇ. ತನ್ನ ತಂದೆಯ ಅಗಲಿಕೆ ಮತ್ತು ಕೆಲಸದ ಬದ್ಧತೆಯ ಬಗ್ಗೆ ಅನುಪಮ ಮಾತನಾಡಿದ್ದಾರೆ. ತಮ್ಮ ಮೊದಲ ಆಂಕರಿಂಗ್ ಶೋ ಕನ್ನಡ ಕೋಗಿಲೆ ನಡೆಯುತ್ತಿದ್ದಂಥ ಸಂದರ್ಭದಲ್ಲಿ ಅನುಪಮ ಅವರ ತಂದೆಯವರ ಆರೋಗ್ಯ ತೀವ್ರ ಹದಗೆಟ್ಟು ಆಸ್ಪತ್ರೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಶೋ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಬ್ಯಾಕ್ ಸ್ಟೇಜ್ನಲ್ಲಿ ನಿಂತು ಆಸ್ಪತ್ರೆಗೆ ಕಾಲ್ ಮಾಡಿ ಕೋಆರ್ಡಿನೇಟ್ ಮಾಡ್ತಾ ಆಂಕರಿಂಗ್ ಅನ್ನ ಮಾಡಬೇಕಾದಂಥ ಕಠಿಣ ಪರಿಸ್ಥಿತಿ ಎದುರಾಯಿತು. ಅದಾಗಿ ಕೇವಲ 3 ದಿನಗಳಲ್ಲಿ ತಂದೆ ತೀರ್ಕೊಂಡಾಗ್ಲೂ ಕೂಡ ಶೋ ಬದ್ಧತೆಗಾಗಿ ಮರಳಿ ಬಂದು ಸ್ಟೇಜ್ ಮೇಲೆ ಮುಗುಳ್ನಾಗ್ತಾನೆ ನಿರೂಪಣೆಯನ್ನು ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಈ ಸಂದರ್ಭದಲ್ಲಿ ತಮ್ಮ ಮೇಕಪ್ ಆರ್ಟಿಸ್ಟ್ಗಳಾದಂಥ ಸೂರ್ಯ, ವಂದನಾ, ಡಿಸೈನರ್ಗಳು, ಸೆಟ್ ಹುಡುಗರು, ಹಾಗೆ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅನುಪಮ ಈ ಒಂದು ವಿಡಿಯೋ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಅತ್ತಂತೆ ಯಶಸ್ವಿನ ತುದಿಯಲ್ಲಿದ್ದಂಥ ಅನುಪಮ ದಿಢೀರಾಗಿ ಆಂಕರಿಂಗ್ ಅನ್ನ ಬಿಡೋದಕ್ಕೆ ಕಾರಣ ಏನು? ಗಾಳಿ ಸುದ್ದಿಗಳು ಮತ್ತು ವದಂತಿಗಳಿಗೆ ತೆರೆ ಎಳೆಯುವಂತಹ ಕಾರಣಕ್ಕೋಸ್ಕರ ಸ್ವತಃ ತಾವೇ ನೀಡಿದಂತಹ ಪ್ರಮುಖ 4 ಕಾರಣಗಳು ಹೀಗಿದ್ದಾವೆ. ಏನೇನು? ಒಂದು, ಕೆಲಸದ ಪ್ರಕ್ರಿಯೆಯ ಆನಂದ ಸಿಗದೇ ಇರುವಂಥದ್ದು. ಕಳೆದ ಕೆಲವು ತಿಂಗಳಿನಿಂದ ಅವರು ನಿರೂಪಣೆಯನ್ನು ಎಂಜಾಯ್ ಮಾಡ್ತಾ ಇರಲಿಲ್ಲ.
ದುಡ್ಡಿನ ಆಸೆಗೆ ಅಥವಾ ಕೇವಲ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋದು ನನಗಿಷ್ಟ ಅಲ್ಲ ಅನ್ನೋದು ಇವರ ನಿಲುವಾಗಿತ್ತು. ಒಂದನೇ ಕಾರಣ. ಇನ್ನು ಎರಡನೇ ಕಾರಣ, ಖಾಸಗಿ ಅಭಿಪ್ರಾಯಗಳಿಗೆ ನಿರ್ಬಂಧ. ಸ್ಟೇಜ್ ಮೇಲೆ ನಿಂತಾಗ ಹೆಣ್ಣು ಮಗಳಾಗಿ ಕೆಲವೊಂದು ವಿಚಾರಗಳನ್ನು ಮುಕ್ತವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಮತ್ತು ಆಬ್ಲಿಗೇಷನ್ಸ್ನಲ್ಲಿ ಕೆಲಸವನ್ನ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಹಾಗಾಗಿ ಇನ್ನು ಮೂರನೇ ಕಾರಣ, ಮುರಿದು ಬಿದ್ದಂತಹ ಪ್ರಾಮಿಸಸ್ಗಳು, ವಚನಗಳು ಅಂತೇಳಿ. ಇತ್ತೀಚಿನ ಶೋಗಳ ಸಮಯದಲ್ಲಿ ಹಿರಿಯರಿಂದ ಅಥವಾ ಟೀಮ್ನಿಂದ ದೊರೆತಂಥ ಕೆಲವೊಂದು ಪ್ರಾಮಿಸ್ಗಳು ಈಡೇರದೆ ಮನಸ್ಸಿಗೆ ತೀವ್ರವಾದಂಥ ನೋವಾಗಿದೆ ಅನ್ನೋದನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಇನ್ನು ಗೌರವ ಇರುವಾಗಲೇ ನಿರ್ಗಮಿಸುವಂತಹ ಆಸೆ. ಹೌದು, ಈ ಕ್ರಿಕೆಟ್ನಲ್ಲೂ ಕೂಡ ಹಾಗೆ. ಅವರಾಗಿ ಟೀಮ್ನವರು ಸೆಲೆಕ್ಷನನ್ನು ಬಿಡೋದ್ರ ಮುಂಚೆ ನಾವು ಬಿಟ್ಬಿಟ್ರೆ ಒಂದು ಗೌರವ ಅಲ್ಲ ಅಂತೇಳಿ ಯೋಚನೆ ಮಾಡ್ತಾರಲ್ಲ, ಹಾಗೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕು ನಿಮ್ಮ ಮುಖ ನೋಡಿ ಸಾಕಾಗಿದೆ ಅಂತೇಳಿ ಕಮೆಂಟ್ ಮಾಡುವ ಮೊದಲೇ ನಾನು ಹೋಗುವಂತಹ ಅಥವಾ ಆ ಹೋಗ್ತಿರುವಂಥ ಸಂದರ್ಭದಲ್ಲಿ ಸಿಗುವಂಥ ಪ್ರೀತಿಯನ್ನು ಪಡೆದು ನಿರ್ಗಮಿಸಬೇಕು, ಅದೇ ಉತ್ತಮ ನಿರ್ಧಾರ ಅಂತೇಳಿ ನಾನು ಭಾವಿಸಿದೆ. ಸೊ ದಟ್ ನಾನು ಈಗ ನಿರೂಪಣೆಯಿಂದ ಈಗ ವಿದಾಯವನ್ನು ಹೇಳ್ತಾ ಇದ್ದೇನೆ ಎನ್ನುವಂಥದ್ದು. ಸರಿ, ವಿದಾಯನ ಹೇಳಿದ್ರು, ಹಾಗಾದರೆ ಮುಂದೇನು ಮಾಡ್ತಾರೆ ಅನುಪಮ ಅನ್ನುವಂಥ ಪ್ರಶ್ನೆ. ಆಂಕರಿಂಗ್ ಬಿಟ್ಟ ಮೇಲೆ ಅನುಪಮ ಪೂರ್ಣವಾಗಿ ಬಣ್ಣದ ಲೋಕದಿಂದ ದೂರವಾಗ್ತಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಅಭಿಮಾನಿಗಳಿಗೆ ಸಂತಸ ತರುವಂಥ ವಿಚಾರವನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಆ್ಯಕ್ಟಿಂಗನ್ನು ಮುಂದುವರಿಸ್ತೀನಿ ಎನ್ನುವಂಥ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ನನ್ನ ಒಳಗಿರುವಂಥ ಅಭಿನೇತ್ರಿಯನ್ನು ನಾನು ಸಹಿಸುವುದಿಲ್ಲ. ವರ್ಷಕ್ಕೆ ಒಂದೇ ಸಿನಿಮಾ, ಶಾರ್ಟ್ ಫಿಲ್ಮ್ ಅಥವಾ ವೆಬ್ ಸೀರೀಸ್ ಸಿಕ್ಕರೂ ಸಾಕು, ನಾನು ಆ್ಯಕ್ಟಿಂಗ್ ಮಾಡಿಕೊಂಡು ನನ್ನ ಈ ಕಲಾ ಸೇವೆಯನ್ನು ಮುಂದುವರಿಸ್ತೇನೆ. ಲೈಫ್ ಎಕ್ಸ್ಪ್ಲೋರನ್ನು ಮಾಡಬೇಕು. ಜೀವನದಲ್ಲಿ ಹೊಸ ರಿಸ್ಕನ್ನು ತೆಗೆದುಕೊಂಡು ಕಂಫರ್ಟ್ ಝೋನ್ನಿಂದ ಹೊರಬಂದು ಹೊಸ ಕೆಲಸಗಳನ್ನು ಕಲಿಯೋದಕ್ಕೆ ಮತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಯಸಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾ ಮೂಲಕ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತೀನಿ. ಸೋಷಿಯಲ್ ಮೀಡಿಯಾ ಮೂಲಕ, ಯೂಟ್ಯೂಬ್ ಮೂಲಕ, ವ್ಲಾಗ್ಸ್ ಮೂಲಕ ಇನ್ನೂ ಹೆಚ್ಚು ಮತ್ತು ರಿಯಲ್ ಆಗಿ ಅಭಿಮಾನಿಗಳ ಜೊತೆಗೆ ಸಂಪರ್ಕದಲ್ಲಿರ್ತೀನಿ ಅನ್ನೋದನ್ನು ಕೂಡ ಇಲ್ಲಿ ಅನುಪಮ ಹೇಳಿಕೊಂಡಿದ್ದಾರೆ. ಇದೇ ವೇಳೆ ಹೊಸದಾಗಿ ನಿರೂಪಣೆಗೆ ಬಯಸುವಂತಹ ಯುವ ಪ್ರತಿಭೆಗಳಿಗೆ ಅನುಪಮ ನೀಡಿದಂಥ ಕೊನೆಯ ಸಂದೇಶ ಏನು ಅಂತ ಹೇಳಿದ್ರೆ, ನೀವು ಯಾರನ್ನು ಕೂಡ ಅನುಕರಣೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ಸ್ವಂತ ಶೈಲಿಯಲ್ಲಿ ಬನ್ನಿ. ಅಲ್ಲದೆ ವಾಹಿನಿಗಳು ಹೊಸ ಫೀಮೇಲ್ ಆಂಕರ್ಗಳಿಗೆ ಹೆಚ್ಚಿನ ಅವಕಾಶವನ್ನು ನೀಡಲಿ ಅನ್ನೋದು ನನ್ನ ಆಸೆ ಕೂಡ. ಯಾವುದೇ ಅಹಂ ಇಲ್ಲದೆ ತಮಗೆ ಸಿಕ್ಕಂಥ ಪ್ರೀತಿಯನ್ನು ಸ್ಮರಿಸುತ್ತಾ 8 ವರ್ಷಗಳ ಸುವರ್ಣ ಅಧ್ಯಾಯವನ್ನು ಮುಕ್ತಾಯಗೊಳಿಸಿರುವಂಥ ಅನುಪಮ ಆನಂದಕುಮಾರ್ ಅವರು ಮುಂದಿನ ಪಯಣಕ್ಕೆ ಹಾಗೂ ಹೊಸ ಸಾಹಸಗಳಿಗೆ ಶುಭವಾಗಲಿ ಎನ್ನುವುದು ನಮ್ಮ ಹಾರೈಕೆ ಕೂಡ. ನಿಮಗೂ ಕೂಡ ಅನುಪಮ ಅವರ ನಿರೂಪಣೆ ಇಷ್ಟ ಆಗ್ತಿದ್ರೆ, ನಿಮಗೆ ಯಾವ ಕಾರ್ಯಕ್ರಮ ಅವರು ನಿರೂಪಣೆ ಮಾಡಿಕೊಡುತ್ತಿದ್ದು ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇಲ್ಲಿ ಅನುಪಮ ಅವರ ನಿರ್ಧಾರದ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅನುಪಮ ಅವರ ಸ್ಥಾನವನ್ನು ತುಂಬುವಂಥ ಮತ್ತೊಬ್ಬ ನಿರೂಪಕರು ಯಾರಾಗಬಹುದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.